ಇವತ್ತು ನಾವು 28th ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಥರ್ಡ್ ಪಾರ್ಟ್ಸ್ ಆಫ್ ಕರೆಕ್ಷನ್ ಥರ್ಡ್ ಮೂರನೇ ಭಾಗ. ಇದು ಟ್ರಯಾಂಗಲ್ಸ್ ಅಂತ. ಟ್ರಯಾಂಗಲ್ಸ್ ತ್ರಿಕೋನಗಳು ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ಕರೆಕ್ಷನ್ ತ್ರಿಕೋನಗಳು ಇಲ್ಲ ಟ್ರಯಾಂಗಲ್ಸ್ ಆಫ್ ಕರೆಕ್ಷನ್ಸ್ ಬಗ್ಗೆ ಇವತ್ತು ನಾವು ಕಲಿಯೋಣ. ಇವತ್ತು ಡೇಟ್ ಬಂದು 6th of February 2026. ಟ್ರಯಾಂಗಲ್ಸ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್. ನಿಮ್ದು ಪೇಷನ್ಸ್ ಚೆಕ್ ಮಾಡ್ತಾರೆ. ಟ್ರಯಾಂಗಲ್ಸ್ ಒಂದ್ ವೇಳೆ ಮಾರ್ಕೆಟ್ ಟ್ರಯಾಂಗಲ್ ಅಲ್ಲಿ ಎಂಟರ್ ಆದ್ರೆ ಸಡನ್ ಆಗಿ ಅಪ್ ಸೈಡ್ ಹೋಗುತ್ತೆ, ಮತ್ತೆ ಡೌನ್ ಬರುತ್ತೆ, ಮತ್ತೆ ಅಪ್ ಹೋಗುತ್ತೆ, ಮತ್ತೆ ಡೌನ್ ಬರುತ್ತೆ, ಒಂದು ರೇಂಜ್ ಅಲ್ಲಿ ಇರುತ್ತೆ. ಆಮೇಲೆ ಸಡನ್ ಆಗಿ ಬ್ರೇಕ್ಔಟ್ ಆಗಿ ಯಾವುದೋ ಒಂದ್ ಸೈಡ್ ಮೂವ್ಮೆಂಟ್ ಆಗಿರುತ್ತೆ. ಓಕೆ, ಕರೆಕ್ಷನ್ಸ್ ನಾರ್ಮಲಿ ಹೇಳ್ಬೇಕು ಅಂತಂದ್ರೆ ಈ ಟ್ರಯಾಂಗಲ್ಸ್ ನಾರ್ಮಲಿ ಕರೆಕ್ಷನ್ ಕೊನೆ ಭಾಗದಲ್ಲಿ ಹೆಚ್ಚಿಗೆ ಕಾಣಿಸುತ್ತೆ. ಈ ಕರೆಕ್ಷನ್ ಕೊನೆ ಭಾಗ ಯಾವ್ದಿರುತ್ತೆ ನಿಮ್ಗೆ ಎಕ್ಸಾಂಪಲ್ ಅಂದ್ರೆ ವೇವ್ 4 ಎಂಡು ಬಿ ದಲ್ಲಿ ಇದು ಸಿಗತ್ತೆ ನಿಮ್ಗೆ, ಇಲ್ಲ ವೈ ಇಲ್ಲ ಜೆಡ್, ಇವೆಲ್ಲ ಕರೆಕ್ಷನ್ ಎಂಡ್ ಪಾರ್ಟ್ ಅಲ್ವಾ. ಇನ್ನೇನು ಕರೆಕ್ಷನ್ಸ್ ಮುಗಿಲಿಕ್ಕೆ ಬರ್ತಾ ಇದೆ, ಆ ಟೈಮಲ್ಲಿ ಮಾರ್ಕೆಟ್ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ ಅಂದ್ರೆ ಇನ್ನು ಮತ್ತೆ ಕರೆಕ್ಷನ್ ಹೋಗ್ಬೇಕಾ, ಮತ್ತೆ ಇಂಪಲ್ಸ್ ಅಲ್ಲಿ ಇರ್ಬೇಕಾ ಅನ್ನೋ ಆ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಮಾರ್ಕೆಟ್ ಟ್ರಯಾಂಗಲ್ ಅಲ್ಲಿ ಎಂಟರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇರೋ ತರ ಲಾಸ್ಟ್ ಫಾರ್ಮ್ ಆಫ್ ಕರೆಕ್ಷನ್ ಇದು. ಕರೆಕ್ಷನ್ ಎಂಡ್ಸ್ ವಿತ್ ಟ್ರಯಾಂಗಲ್ ಮೋಸ್ಟ್ ಆಫ್ ದ ಟೈಮ್. ಇದು ನಾನು ಎಕ್ಸಾಕ್ಟ್ಲಿ ಅಂತಲ್ಲ, ಹೆಚ್ಚಿಗೆ ಟೈಮು ಕರೆಕ್ಷನ್ಗಳು ಟ್ರಯಾಂಗಲ್ ಇಂದಾನೆ ಎಂಡ್ ಆಗ್ತವೆ. ಬಟ್ ಮತ್ತೊಂದು ಇಲ್ಲಿ ಏನ್ ಗೊತ್ತಾ, ಟ್ರಯಾಂಗಲ್ಸ್ ಆ ಕಂಪ್ಲೀಟ್ ಸ್ಟ್ರಕ್ಚರ್ ಫಾರ್ಮ್ ಆಗೋವರೆಗೂ ಮಾರ್ಕೆಟ್ ನಿಮ್ಗೆ ಟ್ರಯಾಂಗಲ್ ಅಲ್ಲಿ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಅದು ಲಾಸ್ಟ್ ಎಲ್ಲೋ ಫಾರ್ಮ್ ಆಗತ್ತಲ್ವ, ಲಾಸ್ಟ್ ಲೆಗ್ ಅಂದ್ರೆ ಅದ್ರದ್ದು 5ನೇ ಭಾಗ ಏನ್ ಫಾರ್ಮ್ ಆಗತ್ತಲ್ವಾ, ಅವಾಗ ಗೊತ್ತಾಗುತ್ತೆ ಅಯ್ಯೋ ಇದು ಕರೆಕ್ಷನ್ ಇತ್ತಲ್ಲಪ್ಪ ಅಂತ. ಓಕೆ, ಸೊ ಕರೆಕ್ಷನ್ ನ ಮೊದಲಿನ ಭಾಗದಲ್ಲಿ ಅಂದ್ರೆ ಮೊದಲು ಇನ್ನೇನು ಜಸ್ಟ್ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಅದನ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ. ಓಕೆ, ಅದು ಫಾರ್ಮೇಶನ್ ಆದ್ಮೇಲೆ ನಮ್ಗೆ ಗೊತ್ತಾಗೋದು ಇದು ಟ್ರಯಾಂಗಲ್ ಇದೆ ಅಂತ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ 5 ಮೂವ್ಸ್ ಇರುತ್ತೆ, ABCD ಅಂತ 5 ಮೂವ್ಸ್ ನ ಇಲ್ಲಿ ರೀಡ್ ಮಾಡ್ತಾರೆ. ಓಕೆ, ಆ ಪ್ರತಿಯೊಂದು ಮೂವ್ಸ್ ಅಲ್ಲಿ ನಿಮ್ಗೆ 3 ಅಂದ್ರೆ ಕರೆಕ್ಷನ್ ಮೂವ್ಸ್ ಇರ್ತದೆ. ಅಂದ್ರೆ 3 ಇರ್ಬೋದು, ಇಲ್ಲ 7 ಇರ್ಬೋದು, ಇಲ್ಲ 11 ಇರ್ಬೋದು, ಇಲ್ಲ 15 ಇರ್ಬೋದು. ಆ ತರ ಕರೆಕ್ಷನ್ಸ್ ಮೂವ್ಸ್ ಪ್ರತಿಯೊಂದರಲ್ಲಿ ಇರುತ್ತೆ. ನಾನು ಅದನ್ನ ಹೇಳ್ತೇನೆ ನಿಮಗೆ. ಓಕೆ, ಇದನ್ನ ABCD ಅಂತ ಇಲ್ಲಿಟ್ ವೇವ್ದಲ್ಲಿ ಮಾರ್ಕ್ ಮಾಡ್ತಾರೆ. ಇದರಲ್ಲಿ ಒಂದು ನಾವು ಚಾನ್ಸ್ ತಗೋಬಹುದು, ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲೇನೆ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆಯೋ ಅನ್ನೋದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ಸಕ್ಸಸ್ ಆಗಲ್ಲ. ಬಟ್ ನಾವು ಒಂದ್ ಸ್ವಲ್ಪ ಗೆಸ್ ಮಾಡ್ಬೋದು. ಅದು ಏನಂತಂದ್ರೆ ನಿಮ್ಗೇನ್ A ಮತ್ತು B ಫಾರ್ಮ್ ಆಗತ್ತಲ್ವಾ, ಆ B ರೀಚ್ ಆಗೋದು 89 to 90% ಆಗ್ಬೇಕದು, A ಮತ್ತು 0 ಮತ್ತು Aದು. ಓಕೆ, ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಅವಾಗ ಟ್ರಯಾಂಗಲ್ ಫಾರ್ಮ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಆಮೇಲೆ ಇದು ನಿಮ್ಗೆ ವೇವ್ B ದಲ್ಲಿ ಇರುತ್ತೆ. B ಅಂತಂದ್ರೆ ನಾರ್ಮಲಿ ವೇವ್ 4th B. ಓಕೆ, ಆಮೇಲೆ ವೇವ್ Y ಅಲ್ಲಿ ಇರಬಹುದು, ಇಲ್ಲ ವೇವ್ Z ಅಲ್ಲಿ ಇರಬಹುದು. ಓಕೆ, ಆಮೇಲೆ ಟ್ರಯಾಂಗಲ್ಸ್ ನಿಮ್ಗೆ 2 ತರ ಬರುತ್ತೆ. ಒಂದು ಕಾಂಟ್ರಾಕ್ಟಿಂಗು ಇಲ್ಲ ಸಿಮೆಟ್ರಿಕ್ ಟ್ರಯಾಂಗಲ್ ಅಂತ ಬರುತ್ತೆ, ಇನ್ನೊಂದು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಂತ ಬರುತ್ತೆ. ಓಕೆ, ಇದರಲ್ಲೇನೆ ಮತ್ತೆ ಅಂದ್ರೆ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಅಲ್ಲೇನೆ ಮತ್ತೆ ನಿಮಗೆ ರನ್ನಿಂಗ್ ಟ್ರಯಾಂಗಲ್ ಮತ್ತೆ ಬೇರೆ ಟೈಪ್ ಬರುತ್ತೆ. ಬಟ್ ಆ ಟೈಪ್ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಇದನ್ನ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆಲ್ಲಾನು ಮರ್ತು ಹೋಗ್ಬಿಡ್ತಾರ, ಆಮೇಲೆ ತುಂಬಾ ಕನ್ಫ್ಯೂಸಿಂಗ್ ಇರುತ್ತೆ. ಸೊ ನಮ್ಗೆ ಓನ್ಲಿ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಅಂದ್ರೆ ಏನು, ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಂತಂದ್ರೆ ಏನು ಅಷ್ಟೇ ಕಲಿಯೋದು. ಓಕೆ, ಇದರಲ್ಲಿ ಮತ್ತೆ ಡೀಪ್ ಆಗಿ ನಾನು ಇದರಲ್ಲಿ ಹೋಗೋದಿಲ್ಲ. ಓನ್ಲಿ ಇವತ್ತು ಟ್ರಯಾಂಗಲ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೇನೆ. ಒಂದೊಂದು ವಿಡಿಯೋಸ್ ಈ 2 ಟೈಪ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ, 2 ಟೈಪ್ ಏನಿದೆ ಅಲ್ವಾ, ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಅಲ್ಲಿ ಒಂದು ವಿಡಿಯೋ ಮಾಡ್ತೀನಿ, ಇನ್ನೊಂದು ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಈಗ ನಾವು ಇದನ್ನ ಡಿಟೇಲ್ ಆಗಿ ನಿಮ್ಗೆ ನಾನು ಚಾರ್ಟ್ ಹೋಗಿ ಹೇಳ್ತೀನಿ. ಓಕೆ,
ಈಗ ನೋಡಿ ಏನಂತಂದ್ರೆ ಇದು ನಿಮ್ಗೆ ಎ, ಇದು ಬಿ, ಇದು ಸಿ ಅಂತ ತಿಳ್ಕೊಳ್ಳಿ. ಓಕೆ, ಇದನ್ನ ಈ ತರ ಮಾಡ್ತೇವೆ. ಓಕೆ, ಸೊ ಏನ್ ಹೇಳ್ತಾರೆ ಅಂತಂದ್ರೆ ಇದು 0 to A ಗೆ ಫಿಬ್ನಾಸಿ ರೇಷಿಯೋ ನೀವು ಹಾಕಿದ್ರೆ, ಈ ತರ ಫಿಬ್ನಾಸಿ ರೇಷಿಯೋ ನೀವು ಹಾಕಿದ್ರೆ 80, ಓಕೆ 80, 80, 89 ಅಂತ ತಿಳ್ಕೊಳ್ಳಿ. ಇಷ್ಟು 89 ವರೆಗೂ ತಿಳ್ಕೊಳ್ಳಿ. ಓಕೆ, ಇಲ್ಲಿಂದ 0ದಿಂದ ಎ ವರೆಗೂ ಎಷ್ಟು ಟೈಮ್ ತಗೊಂಡಿರುತ್ತಲ್ವೋ ಅದಕ್ಕಿಂತ ಕಡಿಮೆ ಟೈಮ್ ಅಲ್ಲಿ ಮಾರ್ಕೆಟ್ ನಿಮಗೆ ಎ ಟು ಬಿ ನಿಮಗೆ 89% 90% ವರೆಗೂ ಏನಾದ್ರು ಹೋದ್ರೆ, ಇದು 81 ಇದೆ ಅಲ್ವಾ, ಇದು 90% ವರೆಗೂ ಏನಾದ್ರು ಹೋದ್ರೆ ಇಲ್ಲಿ ಏನು ಫಾರ್ಮ್ ಆಗತ್ತಲ್ವ ಇದು ಹಿಂಗೆ, ಅದು ನಿಮಗೆ ಅಂದ್ರೆ ಎ ಬಿ ಸಿ ಡಿ ಇ ಈ ತರ ನಿಮಗೆ ಮಾರ್ಕೆಟು ಟ್ರಯಾಂಗಲ್ ಫಾರ್ಮ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಆಕ್ಚುಲಿ ಬಿ ಎಲ್ ಅದ್ರೆ ಇಷ್ಟು ಇದಾಗೋದಿಲ್ಲ, ಇದು ಹಿಂಗೆ. ಓಕೆ, ಮತ್ತೆ ಸಡನ್ ಆಗಿ ಯಾವ್ದಾದ್ರು ಒಂದ್ ಸೈಡ್ ಅಲ್ಲಿ ಮಾರ್ಕೆಟ್ ಮೂವ್ ಆಗಿ ಮೇಲ್ಗಡೆ ಹೋಗುತ್ತೆ ಅಂತ. ಟ್ರಯಾಂಗಲ್ಸ್ ಅಂತಂದ್ರೆ ಹೀಗೆ ಇರುತ್ತೆ. ಓಕೆ, ಸೊ ಟ್ರಯಾಂಗಲ್ ಇಲ್ಲಿ ಮುಂದೆ ಫಾರ್ಮ್ ಆಗುತ್ತೆ ಅನ್ನೋದಕ್ಕೆ ಒಂದು ಜಡ್ಜ್ ಮಾಡಲಿಕ್ಕೆ ಇಲ್ಲ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಆಗಬಹುದು ಅಂತ ಗೆಸ್ ಮಾಡಲಿಕ್ಕೆ ಇದು ಒಂದೇ ದಾರಿ ಇರೋದು. ಓಕೆ, ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಯಾಂಡಿಂಗು ಮತ್ತೆ ಕಾಂಟ್ರಾಕ್ಟಿಂಗು ಟ್ರಯಾಂಗಲ್ ಅಂತಿದೆ. 1 2 3 4 5. ಓಕೆ, ನೋಡಿ ಈ ತರ ಟ್ರಯಾಂಗಲ್ಗೆ ಸಿಮೆಟ್ರಿಕ್ ಅಂದ್ರೆ ಈಗ ನೋಡಿ ಇದು ವೇವ್ ಎಷ್ಟಿದೆ, 10ಕ್ಕಿಂತ ಕಡಿಮೆ ವೇವ್ ಬಿ ಇದೆಯಾ, ಎ ಟು ಬಿ ಇದೆಯಾ, ಇದು ಎ ಟು ಬಿ ಕಿಂತನೂ ಕಡಿಮೆ ಇದೆಯಾ, ಇದಕ್ಕಿಂತನೂ ಕಡಿಮೆ ಮತ್ತಿದೆಯಾ, ಮತ್ತೆ ಪ್ರೀವಿಯಸ್ ಕಿಂತ ಮತ್ತಿದು ಕಡಿಮೆ ಇದೆ. ಈ ತರ ಕಡಿಮೆ ಆಗಿ 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 ಈ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿ ಒಂದು ಕಡೆ ಏನು ಹೋಗುತ್ತಲ್ವಾ ಅದಕ್ಕೆ ಸಿಮೆಟ್ರಿಕ್ ಟ್ರಯಾಂಗಲ್ ಅಂತ ಕರೀತಾರೆ. ಇಲ್ಲ ಕಾಂಟ್ರಾಕ್ಟಿಂಗ್ ಟ್ರಯಾಂಗಲ್ ಅಂತಾನು ಕರೀತಾರೆ ಇದಕ್ಕೆ. ಯಾಕಂದ್ರೆ ಅದು ಚಿಕ್ಕದಾಗ್ತಾ ಹೋಗ್ತಾ ಇದೆ, ಅದಕ್ಕಾಗಿ ಅದನ್ನ ಈ ತರ ಕರೀತಾರೆ. ಓಕೆ, ಇನ್ನೊಂದೇನಿದೆ ಅಂತಂದ್ರೆ ಇತರದ್ದು ಎಕ್ಸಾಕ್ಟ್ಲಿ ಅಪೋಸಿಟ್ ಎಕ್ಸ್ಪ್ಯಾಂಡಿಂಗ್ ಆಗ್ತಾ ಇರತ್ತೆ. ಎಕ್ಸ್ಪ್ಯಾಂಡಿಂಗ್ ಅಂತಂದ್ರೆ ಆಯ್ತಾ, ಎಕ್ಸ್ಪ್ಯಾಂಡಿಂಗ್ ಅಂತಂದ್ರೆ ಈ ತರ ಇರುತ್ತೆ. ಈ ತರ ಆಗಿ ಮಾರ್ಕೆಟ್ ಅಪೋಸಿಟ್ ಒಂದ್ ಸೈಡ್ಗೆ ಮೂವ್ಮೆಂಟ್ ತೋರಿಸ್ಬಿಡುತ್ತೆ. ಓಕೆ, ಇದನ್ನ ಟ್ರಯಾಂಗಲ್ಸ್ ಅಂತ ಅಂತಾರೆ. ಓಕೆ, ಇದನ್ನ ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದೆ, ಮಾರ್ಕೆಟ್ ಮೋರ್ ವೋಲಟೈಲ್ ಆಗ್ತಾ ಹೋಗ್ತಾ ಇದೆ. ಓಕೆ, ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಲ್ಲಿ ನಾನು ಹೇಳ್ತೀನಿ ಮತ್ತೆ ತುಂಬಾ ವೋಲಟೈಲ್ ಮಾರ್ಕೆಟ್ ಇರುತ್ತೆ. ಓಕೆ, ಸೊ ಇದಕ್ಕೆ ಎಕ್ಸ್ಪ್ಯಾಂಡಿಂಗ್ ಅಂತಾರೆ. ಇಲ್ಲಿ ಪ್ರತಿಯೊಂದು ವೇವ್ ಕಿಂತನೂ ನೆಕ್ಸ್ಟ್ ವೇವ್ ಹೆಚ್ಚಿಗೆ ಇರ್ತಾ ಹೋಗುತ್ತೆ. ಓಕೆ, ಲೆಂತ್ ಹೆಚ್ಚಿಗೆ ಆಗ್ತಾ ಇರುತ್ತೆ. ಬಟ್ ಸಿಮೆಟ್ರಿಕ್ ಅಲ್ಲಿ
ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ಎರಡು ಡಿಫರೆನ್ಸ್. ಓಕೆ, ಸೊ ನಿಮಗೆ ಮತ್ತೆ ನಾನು ಇದು ಇಂಡಿವಿಜುವಲ್ ಇದನ್ನ ನಾನು ಒಂದೊಂದು ವಿಡಿಯೋ ಕ್ಲಾಸಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟ್ರಯಾಂಗಲ್ಸ್ ಅಂತಂದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಟ್ರಯಾಂಗಲ್ಸ್ ನ ಪ್ರಿಫರೇಬಲಿ ಅವಾಯ್ಡ್ ಮಾಡಬೇಕು. ಟ್ರೇಡ್ ಮಾಡೋದು ಟ್ರಯಾಂಗಲ್ ಕಾಣಿಸಿದ್ರೆ ಅದರಲ್ಲಿ ಎಂಟರ್ ಆಗ್ಬಿಡ್ದು, ದೂರ ಇದ್ಬಿಡ್ಬೇಕು ಅದರಿಂದ. ಯಾಕೆ ಅಂತಂದ್ರೆ ತುಂಬಾ ಏನಂತಾರೆ, ತುಂಬಾ ಪೇಷಂಟ್ ಚೆಕ್ ಮಾಡೋದು ಇದು. ಓಕೆ, ಒಂದು ವೇಳೆ ನೀವು ಆಪ್ಷನ್ಸ್ ಯಾರಾದ್ರೂ ಮಾಡ್ತಿದ್ರೆ ಇದರಲ್ಲಿ ವಿತ್ ಹೆಜ್ಜಿಂಗ್ ನೀವು 2 ಸ್ಟ್ರೈಕ್ಸ್ ನ ಸೆಲ್ ಮಾಡಿ ಹೆಜ್ ಮಾಡೋದ್ರಲ್ಲಿ ಇದರಲ್ಲಿ ತುಂಬಾ ಪ್ರಾಫಿಟಬಲ್ ಇರುತ್ತೆ. ಬಟ್ ಅದು ಕಂಡೀಷನ್ಸ್ ಅಪ್ಲೈ. ಓಕೆ, ಸೊ ನಿಮ್ಗೆ ಆಪ್ಷನ್ಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರ್ಬೇಕಾಗತ್ತೆ. ನಿಮ್ಗೆ ಪ್ರತಿಯೊಂದರದ ಬಗ್ಗೆನೂ ಗೊತ್ತಿರ್ಬೇಕು ಆಪ್ಷನ್ಸ್ ಅಲ್ಲಿ. ಅವಾಗೆ ನಿಮ್ಗೆ ಈ ಟ್ರಯಾಂಗಲ್ಸ್ ಅಲ್ಲಿ ದುಡ್ಡಾಗತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಓಕೆ, ಸೊ ಆಪ್ಷನ್ಸ್ ಬೈಯಿಂಗ್ ಮಾತ್ರ ಟ್ರಯಾಂಗಲ್ಸ್ ಅಲ್ಲಿ ದೂರ ಇರಬೇಕು. ಆಪ್ಷನ್ಸ್ ಬೈಯಿಂಗ್ ಟ್ರಯಾಂಗಲ್ ಅಲ್ಲಿ ಮಾಡಬಾರ್ದು. ಓಕೆ, ನಾನು ಮತ್ತೊಂದು ಹೇಳಿದೆ ನಿಮಗೆ, ಪ್ರತಿಯೊಂದರಲ್ಲೂ 3 ಮೂವ್ಸ್ ಇರುತ್ತೆ ಅಂತ. ಓಕೆ, ಅಂದ್ರೆ 1 2 3 ಇದರಲ್ಲಿ 3 ಮೂವ್ ಇರುತ್ತೆ. ಸಾರಿ, ಇದಾಯ್ತಾ, ABC 1 2 3 ಇದರಲ್ಲಿ 3 ಮೂವ್ ಇರುತ್ತೆ. ಮತ್ತೆ ಇದರಲ್ಲೂ ಸಹ 3 ಮೂವ್ ಇರುತ್ತೆ, 1 2 3. ಓಕೆ, ಮತ್ತೆ ಇದರಲ್ಲೂ ಸಹ 3 ಮೂವ್ ಇರುತ್ತೆ. 3 ಮೂವ್ ಅಂತಂದ್ರೆ ಕನ್ಫ್ಯೂಸ್ ಆಗ್ಬೇಡಿ, ಇದು ಕರೆಕ್ಷನ್ಸ್ ಮೂವ್. ನಿಮಗೆ 7 ಮೂವ್ ಇರಬಹುದು, 11 ಮೂವ್ ಇರಬಹುದು, 14 ಮೂವ್ ಇರಬಹುದು, ಸಾರಿ 17 ಮೂವ್ಸ್ ಇರಬಹುದು. ಕರೆಕ್ಷನ್ ಮೂವ್ಸ್ ಅಂತ ತಿಳ್ಕೊಳ್ಳಿ ನೀವು. 3 ಮೂವ್ಸ್ ಅಂತಂದ್ರೆ 3 ಇಲ್ಲಾಂದ್ರೆ ಒಂದೊಂದ್ಸಲ 7 ಇರುತ್ತೆ, ಅವಾಗ ಏನ್ ಮಾಡ್ತೀರಾ? ಓಕೆ, ಸೊ ಈ ತರ ಪ್ರತಿಯೊಂದು ಮೂವ್ದಲ್ಲೂ ಸಹ ಕರೆಕ್ಷನ್ಸ್ ಮೂವ್ ಇರುತ್ತೆ. ಓಕೆ, ಸೊ ಇದು ಟ್ರಯಾಂಗಲ್ ನ ಐಡೆಂಟಿಫೈ ಮಾಡೋದು ಈ ತರ. ಸೊ ನಿಮ್ಗೆ 3 ಮೂವ್ ಕಾಣಿಸಿದ್ರು ಸಹ ನೀವು ಐಡೆಂಟಿಫೈ ಮಾಡ್ಕೋಬಹುದು, ಇದು ಯಾಕೋ ಟ್ರಯಾಂಗಲ್ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂತ. ಓಕೆ, ಸೊ ನಿಮ್ಗೆ ಇಲ್ಲಿ ಅಂತೂ ಗೊತ್ತಾಗೋದಿಲ್ಲ, ಯಾಕಂದ್ರೆ ಒಂದೊಂದ್ಸಲ ಎ ಮೂವ್ ಅಲ್ಲೂ ಸಹ 3 ಮೂವ್ ಇರುತ್ತಲ್ವಾ, ನಿಮ್ಗೆ ಅದ್ರಲ್ಲಿ ಗೊತ್ತಾಗೋದಿಲ್ಲ. ಬಿ ದಲ್ಲಿ 3 ಮೂವ್ಸ್ ನಾರ್ಮಲಿ ಒಂದೊಂಥರ ಫ್ಲಾಟ್ ಅಲ್ಲಿ ಇರುತ್ತೆ, ಅವಾಗೆ ಗೊತ್ತಾಗೋದಿಲ್ಲ. ಸೊ ನಿಮ್ಗೆ ಇಲ್ಲಿ ಅವಾಗೆ ಬಂದು 3 ಮೂವ್ ಆಗುತ್ತೋ ಅವಾಗೆ ನಿಮ್ಗೆ ಇದು ಕರೆಕ್ಷನ್ ಟ್ರಯಾಂಗಲ್ ಇರ್ಬೋದು ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಗೊತ್ತಾಗೋವರೆಗೂ ಅರ್ಧ ಜರ್ನಿ ಆಗಿಬಿಟ್ಟಿರುತ್ತೆ, ಮ್ಯಾಕ್ಸಿಮಮ್ ಲಾಸ್ ನಿಮ್ಗೆ ಇಲ್ಲಿ ಆಗಿಬಿಟ್ಟಿರುತ್ತೆ. ಓಕೆ, ಸೊ ಅದಕ್ಕಾಗಿ ಟ್ರಯಾಂಗಲ್ಸ್ ಸ್ವಲ್ಪ ಕೇರ್ಫುಲ್ ಆಗಿನೇ ಹ್ಯಾಂಡಲ್ ಮಾಡಬೇಕು. ಓಕೆ, ಸೊ ಇದು ಟ್ರಯಾಂಗಲ್ಸ್ ಇಂಟ್ರೊಡಕ್ಷನ್ ಅಷ್ಟೇ ಇವತ್ತಿದ್ದೆ ನಾನು ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಂಡಿವಿಜುವಲ್ ಒಂದೊಂದು ಟ್ರಯಾಂಗಲ್ ಟೈಪ್ಗೆ ಒಂದೊಂದು ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನು ಯಾರಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇನ್ನೇನು ಟ್ರಯಾಂಗಲ್ ಮುಗೀತು, ಇನ್ನು ಡಬಲ್ ಕರೆಕ್ಷನ್, ಟ್ರಿಪಲ್ ಕರೆಕ್ಷನ್. ಸೊ ಆಯ್ತು ಅಂತಂದ್ರೆ ಸೊ ಕಂಪ್ಲೀಟ್ ನಿಮ್ದು ಲೇಟ್ ವೇವ್ ಕೋರ್ಸ್ ಮುಗಿದ್ಬಿಡುತ್ತೆ. ಓಕೆ, ಸೊ ಇನ್ ಓನ್ಲಿ ಹಾರ್ಡ್ಲಿ ಒಂದು 7 ಕ್ಲಾಸಸ್ ವರೆಗೂ ಆಗ್ಬಹುದು. ಅದಾದ್ಮೇಲೆ ನಾವು ಒಂದಿಷ್ಟು ಲೈವ್ ಕ್ಲಾಸಸ್ ಮಾಡೋಣ, ಕ್ವಶನ್ ಆನ್ಸರ್ ಒಂದಿಷ್ಟು ಕ್ಲಾಸಸ್ ನ ಮಾಡೋಣ. ಓಕೆ, ಸೊ ನನಗೆ ಟೈಮ್ ಸಿಗ್ತಾ ಇಲ್ಲ ಲೈವ್ ಬರ್ಲಿಕ್ಕೆ, ನಾನು ನಿಮ್ಗೆ ಇಂಟಿಮೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಓಕೆ, ಆಮೇಲೆ ವಾರದಲ್ಲಿ 1-2 ಸಲ ಲಾಸ್ಟ್ 1 ಅವರ್, ಲಾಸ್ಟ್ ಹಾಫ್ ಆನ್ ಅವರ್ ಇರುತ್ತಲ್ವಾ, 3 ಗಂಟೆಗೂ ಬಂದು ವೇವ್ಸ್ ನ ಕೌಂಟಿಂಗ್ ಲೈವ್ ಅಲ್ಲಿ ಪ್ಲಾನ್ ಮಾಡುವ. ಓಕೆ, 1 ಡೇ ಲೈವ್ ಕೌಂಟಿಂಗ್ ವೇವ್ಸ್ ನ, ಮಾರ್ಕೆಟ್ ರನ್ನಿಂಗ್ ಆಗುವಾಗನೇ ಯಾವ ತರ ವೇವ್ಸ್ ನ ಕೌಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಒಂದು ರೌಂಡ್ ಪ್ಲಾನ್ ಮಾಡುವ ಅದನ್ನ. ಓಕೆ, ಸೊ ಇದೆಲ್ಲ ಕರೆಕ್ಷನ್ಸ್, ಇವೆಲ್ಲ ವಿಡಿಯೋಸ್ ನ ಮುಗಿದ್ ಬಿಡ್ಲಿ, ಒಂದು ರೌಂಡ್ ಎಲ್ಲ ಕೋರ್ಸ್ ವರ್ಕ್ ಮುಗಿದ ತಕ್ಷಣ ನಾವು ಅದ್ರ ಬಗ್ಗೆ ಪ್ಲಾನ್ ಮಾಡುವ. ಮತ್ತೆ ಸ್ಟಾಕ್ಸ್ ಒಂದಿಷ್ಟು ಜನ ಹೇಳಿದಿರ, ಅದನ್ನ ನಾನು ಪ್ಲಾನ್ ಮಾಡಿ ನಿಮಗೆ ಹೇಳ್ತೀನಿ. ಓಕೆ, ಸೊ ಮತ್ತೆ ಶುಗುವ, ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್. ಓಕೆ, ಆಮೇಲೆ ಮಂಡೇಗೆ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ ನಾನು ನಾಳೆಗೆಲ್ಲ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಹೋಪ್ ನಾವು ಗೆಸ್ ಮಾಡಿರೋ ಪ್ರಕಾರನೇ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಓಕೆ, ಸೊ ಯಾರು ಇಂಪಲ್ಸ್ ಅಲ್ಲಿ ಇನ್ನೂ ಎಂಟರ್ ಆಗಿದೆ ಅಂತ ಥಿಂಕ್ ಮಾಡಬೇಡಿ, ವೇಟ್ ಮಾಡಿ. ಮಾರ್ಕೆಟ್ ಕಂಪ್ಲೀಟ್ ಅದು ಒಂದು ಟ್ರೆಂಡ್ ಅಲ್ಲಿ ಮೂವ್ ಆಗೋವರೆಗೂ ವೇಟ್ ಮಾಡಿ, ಆಮೇಲೆ ನಾವು ಥಿಂಕ್ ಮಾಡೋಣ. ಓಕೆ, ಥ್ಯಾಂಕ್ ಯು. ಸಿಗುವ ಮತ್ತೆ.